ಹೆಸರು? ಧನ್ರಾಜ್. ಎಲ್ಲಿಂದ ಬಂದದ್ದು? ಗೌರಿಬಿದನೂರು. ಏನಾಗಿದೆ? 10 ವರ್ಷದ ಮುಂಚೆ ಆಕ್ಸಿಡೆಂಟ್ ಆಗಿತ್ತು. ಆ, ಈ ಸೊಂಟ ಏಟಾಗ್ಬಿಟ್ಟು ಸರ್ಜರಿ ಮಾಡಿದ್ದಾರೆ. ಮತ್ತೆ ಈ ಹೊಟ್ಟೆ ಆಪರೇಷನ್ ಆಗಿದೆ. ಇಲ್ಲಿ ಸೊಂಟಕ್ಕೆ ಸರ್ಜರಿ ಮಾಡಿದ್ರೆ ಆಕ್ಸಿಡೆಂಟ್ ಆಗಿಯಾ? ಆಕ್ಸಿಡೆಂಟ್ ಆಗಿ ಓಕೆ ಓಕೆ. ಮತ್ತೆ ಈ ಹೊಟ್ಟೆ ಓಪನ್ ಆಗ್ಬಿಟ್ಟು ಈ ಮೂತ್ರಕೋಶ ಹೊಡೆದೋಗಿತ್ತು ಆಕ್ಸಿಡೆಂಟ್ ಅಲ್ಲಿಯಾ? ಆಕ್ಸಿಡೆಂಟ್ ಅಲ್ಲಿ. ಅದು ಚೆನ್ನಾಗೈತೆ 1-2 ವರ್ಷ. ಮತ್ತೆ ಬರ್ತಾ 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 ನೋವು ಓಡಾಡಕ್ಕೆ ಆಗ್ತಾ ಇಲ್ಲ. ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ನೋವಿದೆ ನಿಮಗೀಗ? ಈ ಸೊಂಟ ಮತ್ತು ಇದು ಈ ಕಾಲು. ಮತ್ತೆ ಮಾತ್ರೆ ನುಂಗ್ತಾ ಮತ್ತೆ ಒಂದು ಹೋದ ತಿಂಗಳು 7ನೇ ತಾರೀಕು ಜಾಸ್ತಿ ಮಾತ್ರೆ ನುಂಗ್ತಾ ಇದೆ. ನೋವು ಇರಕ್ಕಾಗ್ತಾ ಇಲ್ಲ. ನೋವು ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೀರಿ? ನೋವಿಗೆ ಮಾತ್ರೆ ತಗೊಂತಾ ಇದೆ. ಲಿವರ್ ಡ್ಯಾಮೇಜ್ ಅಂತ ಹೇಳ್ಬಿಟ್ಟು ಮತ್ತೆ ಆಪರೇಷನ್ ಆಯ್ತು 7ನೇ ತಾರೀಕು. 2 ಸರಿ ಆಪರೇಷನ್ ಆಯ್ತು. ಆಕ್ಸಿಡೆಂಟ್ ಇಂದ ಲಿವರ್ ಡ್ಯಾಮೇಜ್ ಆಗಿದೆ. ಲಿವರ್ ಮತ್ತು ಮೂತ್ರಕೋಶ ಎರಡು ಕೂಡ. 2 ಮತ್ತು ಡಿಸ್ಕ್ ಸರ್ಜರಿ ಡಿಸ್ಕ್ ಅಲ್ಲಿ ಆಗಿದೆ ಅಲ್ಲ? ಓಕೆ ಓಕೆ. ನೋವು ಜಾಸ್ತಿ ಸರ್. ಒಂದಷ್ಟು ದೂರ ಹೋಗ್ತಿವೆ. ಮತ್ತೆ ತುಂಬಾ ಪೇನ್ ಇದೆ ಈಗ. ಇದು ಆಗಲ್ಲ. ಯೇಸು ಗುಣ ಮಾಡ್ತಾನೆ. ಅವ್ರು ನಂಬ್ಕೊಂಡೇ ಬಂದಿದ್ದೀವಿ. ನಂಬ್ತಿರಲ್ಲ? ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ. ಸಹೋದರ ಧನ್ರಾಜ್ ಅವರ ಆರೋಗ್ಯಕ್ಕೆ ಕರ್ತನೆ ಪ್ರಾರ್ಥಿಸುತ್ತಾನೆಪ್ಪ. ಇವರನ್ನು ಮುಟ್ಟಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ನಡೆದ ಅವಘಡದಲ್ಲಿ ಸಂಭವಿಸಿದಂತ ಕರ್ತನೆ ಆ ನೋವುಗಳನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಅವರ ಮೂತ್ರಕೋಶ ಅದು ಓಪನ್ ಆಗಿದೆ ಕರ್ತನೆ. ಮಾತ್ರವಲ್ಲ ಆ ಕರ್ತನೆ ಆ ಲಿವರ್ದು ಕೂಡ ಸರ್ಜರಿ ಆಗಿದೆ, ಸೊಂಟದ ಸರ್ಜರಿ ಆಗಿದೆ ಕರ್ತನೆ. ಇವತ್ತು ಅನೇಕ ನೋವನ್ನು ಅನುಭವಿಸ್ತಾ ವೇದನೆ ಅನುಭವಿಸ್ತಾ ಇದ್ದಾರೆ ಕರ್ತನೆ. ಅಪ್ಪ, ಅವನ ಮೇಲೆ ಮನ ಮರುಗಬೇಕು ಕರ್ತನೆ. ಒಳ್ಳೆ ಜೀರ್ಣಶಕ್ತಿ, ಹಸಿರು ಶಕ್ತಿ ಕೊಡು. ಯೂರಿನ್ ಕಡೆ ನಾರ್ಮಲ್ ಆಗಿ ಪಾಸ್ ಆಗುವಾಗ ಸಹಾಯ ಮಾಡು. ಲಿವರ್ ನಾರ್ಮಲ್ ಆಗಿ ಫಂಕ್ಷನ್ ಆಗು. ಲಿವರ್ ಒಟ್ಟಿಗೆ ಇವರ ಮಾತಾಡ್ತಾ ಇದ್ದೇನೆ, ನಾರ್ಮಲ್ ಆಗಿ ಫಂಕ್ಷನ್ ಆಗು, ನಾರ್ಮಲ್ ಆಗಿ ಫಂಕ್ಷನ್ ಆಗು. ಇವರ ಮೂತ್ರಕೋಶದೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ನಾರ್ಮಲ್ ಆಗಿ ಫಂಕ್ಷನ್ ಆಗು. ಇವರ ಡಿಸ್ಕ್ ಒಟ್ಟಿಗೆ ಮಾತಾಡ್ತಾ ಇದ್ದೇನೆ, ನಾರ್ಮಲ್ ಆಗಿ ಫಂಕ್ಷನ್ ಆಗು. ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ವೇದನೆ ಬಿಟ್ಟು ಹೋಗಲಿ ರೈಟ್ ನಾವ್. ಡಿಸ್ಕ್ ಅಲ್ಲಿರುವಂತಹ ನೋವುಗಳು ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಡಿಸ್ಕ್ ಪೈನ್, ಸ್ಪಿರಿಟ್ ಆಫ್ ಬ್ಯಾಕ್ ಪೈನ್ ಕಮ್ ಔಟ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಅಲ್ಲಿರುವಂತ ನೋವಿಗೆ ಅಪ್ಪಣೆ ಕೊಡ್ತಾರೆ, ಹೊರಗೆ ಬರಬೇಕು ಅಪ್ಪಣೆ ಕೊಡ್ತಾ ಇದ್ದೇನೆ. ಈ ಕಾಲಿನ ಮೇಲೆ ಹಿಡಿದಿರುವಂತ ನೋವು ಅದು ಬಿಟ್ಟೋಗಲಿ. ಈ ಕಾಲಿನ ನರದ ಮೇಲೆ, ಸೊಂಟದ ನರದ ಮೇಲೆ, ಸೊಂಟದ ಎಲುಬಿನ ಮೇಲೆ, ಸೊಂಟದ ಡಿಸ್ಕ್ ಮೇಲೆ, ಈ ಜಾಯಿಂಟಿನ ಮೇಲೆ, ಮತ್ತೆ ಈ ಮಾಂಸ ಖಂಡಗಳ ಮೇಲೆ, ನರಗ ಮೇಲೆ, ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ದೀಪಿಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಮೂತ್ರಕೋಶದ ಮೇಲೆ ಯೇಸುವಿನ ನಾಮದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಲಿವರ್ ಮೇಲೆ ಸೌಖ್ಯ ಯೇಸುವಿನ ಹೆಸರಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಜೀವ, ಯೇಸುವಿನ ಜೀವ ರಿಲೀಸ್ ಮಾಡ್ತಾ ಇದ್ದೇನೆ. ಯೇಸುವಿನ ಸೌಖ್ಯವನ್ನು ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್ ರೈಟ್ ನೌ, ರೈಟ್ ನೌ, ರೈಟ್ ನೌ, ರೈಟ್ ನೌ. ಧನ್ರಾಜ್ ಅವರು ಫ್ರೀ ಆಗಲಿ. ಧನ್ರಾಜ್ ಅವರು ಪೂರ್ಣವಾಗಿ ಫ್ರೀ ಆಗಲಿ. ಧನ್ರಾಜ್ ಅವರು ಪೂರ್ಣವಾಗಿ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಧನ್ರಾಜರ ಗುಣವಾಯ್ತು. 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 ಯೇಸುವಿನ ಬಾಸುಂಡೆಗಳ ಮೂಲಕ ಧನ್ರಾಜರ ಗುಣ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ. ಈಗ ನೋಡಿ, ಸ್ಪೀಡಾಗಿ ಹೋಗಿ, ಸ್ಪೀಡಾಗಿ ಹೋಗಿ, ಸ್ಪೀಡಾಗಿ ಹೋಗಿ. ಬನ್ನಿ, ಈ ಕಡೆ ಬನ್ನಿ. ನೋವುಂಟ ನೋಡಿ, ಅಲ್ಲಿ ಹೋಯ್ತು, ಕಾಲ್ದು ಹೋಯ್ತು. ನಿನ್ನೆ ಬಂದಿದ್ರು ತುಂಬಾ ಜನ. ಇಬ್ಬರು ನಿನ್ನೆ ದಿವಸ ಸೌಖ್ಯ ಹೊಂದದೆ ಹಾಗೆ ಹೋಗಿದ್ದಾರೆ, ಇನ್ನೊಬ್ರು ಹೋಗಿದ್ದಾರೆ. ಅದರ ಇವರಿಬ್ಬರು, ಅದು ಇವರಿಗೆ ಕೇಳಿದೆ ನಾನು, ನಿಲ್ಲಿಕ್ಕೆ ಆಗ್ತದ ಅಂತ. ಎಲ್ಲಿಂದ ಬಂದದ್ದು ನೀವು? ಗೌರಿಬಿದನೂರು. ಗೌರಿಬಿದನೂರಿಂದ ಬಂದಿದ್ದ. ಮತ್ತೆ ನಿಮಗೆ ನಿಲ್ಲಿಕ್ಕೆ ಅವ್ರು ನಿಲ್ತೇನೆ ಅಂತ ಹೇಳಿದ್ರು. ನಾಳೆ ಹೋಗ್ಬೋದು ಆಯ್ತು ಅಂತ ಹೇಳಿದ್ರು. ನಿಂತ್ರು. ಯೇಸುವರಿಗೆ ಸಂಪೂರ್ಣ ಸೌಖ್ಯ ಕೊಟ್ಟಿದ್ದಾನೆ. ಹೇಳಿ, ಯೇಸುವೆ ನಿನಗೆ ಸ್ತೋತ್ರ. ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಕ್ಸಿಡೆಂಟ್ ಆಗಿ ಇಲ್ಲಿ ಫುಲ್ ಓಪನ್ ಆಗಿದೆ ಅವ್ರದ್ದು. ಲಿವರ್ ಓಪನ್ ಆಗಿದೆ, ಲಿವರ್ ಡ್ಯಾಮೇಜ್. ಮತ್ತೆ ಈ ಭಾಗ ಡ್ಯಾಮೇಜ್ ಆಗಿದೆ, ಓಪನ್ ಆಗಿ ಸರ್ಜರಿ ಆಗಿದೆ ಅವರಿಗೆ. ಅದು ಯೇಸುವರಿಗೆ ಸೌಖ್ಯ ಕೊಟ್ಟಿದ್ದಾನೆ. ಓಕೆ ಬ್ರದರ್.